ನೋಡ್ರಿ ಇವತ್ತು ಎದ್ದು ಟೀ ಮಾಡಿಕೊಂಡು ಕುಡಿಯಾಕತ್ತೀನಿ. ನಮ್ಮ ಮನೆಯವರು ಟೀ ಕುಡಿದು ನಾಷ್ಟ ಮಾಡಿಕೊಂಡು ಅವರು ಡ್ಯೂಟಿಗೆ ಹೋಗಿದ್ದಾರೆ. ನಾನು ಇವಾಗ ಮಲ್ಕೊಂಡಿದ್ದೆ, ಎದ್ದು ನಾನು ವಾಪಸ್ ಟೀ ಮಾಡಿಕೊಂಡು ಕುಡಿಯಾಕತ್ತೀನಿ ರೀ. ಇನ್ನೂ ನಾಷ್ಟ ಮಾಡಿಲ್ಲ, ಇನ್ಮ್ಯಾಗ ಮಾಡ್ಬೇಕ್ರಿ. ನೋಡ್ರಿ ಚಿತ್ರಾನ್ನ ರೆಡಿ ಆಗೈತಿ. ನಾನು ಇವಾಗ ನಮ್ಮ ಮನೆಯವ್ರಿಗೂ ಹಾಯ್ಕೊಟ್ಟಿನಿ. ಇವಾಗ ಚಿತ್ರಾನ್ನ ಊಟ ಮಾಡ್ತೀನಿ. ಇವಾಗ ನಾವು ಬೆಳಿಗ್ಗೆ ನಿನ್ನೆ ರೈಸ್ ಮಿಕ್ಕಿತ್ತು, ಹಾಗಾಗಿ ನಾನು ಇವತ್ತು ಅದಕ್ಕೆ ಚಿತ್ರಾನ್ನ ಹಾಕಿನಿ. ನೋಡ್ರಿ ನಾಷ್ಟ ಆಯ್ತು. ಇಷ್ಟೊಂದೆಲ್ಲ ಬಟ್ಟೆ ಇದ್ದು ಇವನ್ನೆಲ್ಲ ವಾಷಿಂಗ್ ಮಿಷನ್ಗೆ ಹಾಕ್ಬೇಕು. ಇವಾಗ ವಾಷಿಂಗ್ ಮಿಷನ್ಗೆ ಹಾಕಿ ನಮ್ಮ ತಮ್ಮನೂ ಅಲ್ಲೇ ಕೆಲಸ ಮಾಡಾಕತ್ತಾನ. ಏನು ಮಾಡಾಕತ್ತಾನ ಅಂತ ತೋರಿಸ್ತೀನಿ ಬರ್ರಿ. ನೋಡ್ರಿ ಗ್ಲಾಸಿನೆಲ್ಲ ಐಟಮ್ಸ್ ಹಿಂಗೆಲ್ಲ ಇದ್ದು ರೀ, ಎಲ್ಲ ಗಲೀಜಾಗಿತ್ತು. ಅದ್ರ ಸಂಬಂಧ ಅವೆಲ್ಲ ನೀಟ್ ಮಾಡಿ ಕೊಡಾಕತ್ತಾನ. ಎಲ್ಲ ಕಬೋರ್ಡ್ ಒಳಗೆ ಇಟ್ಟಿದ್ವಿ, ಅವನ್ನೆಲ್ಲ ನೀಟಾಗಿ ಇಟ್ಕೊಡ್ತೀನಿ ತಡಿ ಅಂತೇಳಿ ಎಲ್ಲ ನೀಟಾಗಿ ಇಡಾಕತ್ತಾನ ರೀ ಅವ. ನೋಡ್ರಿ ಇಷ್ಟು ವಾಷಿಂಗ್ ಮಿಷನ್ಗೆ ಹಾಕಿನಿ. ಈಗ ಆಯಿಲ್ ಹಾಕಿ, ಹೇರ್ ಆಯಿಲ್ ಹಾಕಿ ಇದಕ್ಕೆ ನಾ ಇವಾಗ ಸ್ಟಾರ್ಟ್ ಮಾಡ್ತೀನಿ. ನೋಡ್ರಿ ಇದನ್ನು ನೋಡ್ರಿ ನಮ್ಗೆ ಎಷ್ಟು ಬೇಕು ಅದಕ್ಕೆ ಅಷ್ಟು ಹಾಕ್ತೀನಿ ಅಂತ. ಇದಕ್ಕೆ ಆಯಿಲ್ ಹಾಕಿ ಸ್ಟಾರ್ಟ್ ಮಾಡ್ತೀನಿ. ಇವಾಗ ಸ್ಟಾರ್ಟ್ ಮಾಡಿ ನೀರು ತೊಗೊಂಡು ಅವ್ನಿಗೆ ನೀರು ತೊಗೊತೈತ್ರಿ. ಅದು ಈಗ ಅವು ಬಟ್ಟೆ ಒಂದು ಸ್ವಲ್ಪ ಒಣಗಿ ಹಾಕೀನಿ ರೀ ಹೊರಗಡೆ. ಇವಾಗ ಅಲ್ಲಿ ಹೋಗ್ತೀನಿ ರೀ. ನೋಡ್ರಿ ಇನ್ನೇಗ ಆಗಾಳ ಇವನಷ್ಟು ಹಾಕೀನಿ. ಬೆಡ್ಶೀಟ್ ಅವು ಎಲ್ಲ ಹಸಿಯಾಗಿದ್ದು ಎಲ್ಲ ಅವನ್ನೆಲ್ಲ ಇವಾಗ ಒಗೆದು ಹಾಕೀನಿ. ಅದಕ್ಕೆ ಹಾಕೀನಿ. ಪಾಪು ಮಲ್ಕೊಂಡೈತಿ. ಇವಾಗ ಅದಕ್ಕೆ ಬೇಗ ಕೆಲಸ ಮಾಡ್ಕೊತೀನಿ. ಯಾಕಂದರೆ ಇವು ಒಣಗಿರೋದು ತಂದು ಇಲ್ಲಿ ಇಟ್ಟಿದ್ದೆ, ಇವನಿವಾಗ ಮಡಚಬೇಕು. ಇವಾಗ ಇದು ಪ್ಲ್ಯಾಂಟ್ ಎಲ್ಲ ಹೊಲಸಾಗೈತ್ರಿ, ಹಾಗಾಗಿ ಇದನ್ನು ಸ್ವಚ್ಛಗೆ ತೊಳ್ಕೊಂಡು ಇದಕ್ಕೆಲ್ಲ ನೀರು ಹಾಕ್ತೀನಿ ರೀ. ನೀರೆಲ್ಲ ಖಾಲಿ ಆಗ್ಯಾವು, ಎಲ್ಲ ನೀರು ಹಾಕಿ ಕ್ಲೀನ್ ಮಾಡ್ತೀನಿ. ನೋಡ್ರಿ ಇದನ್ನ ಇವಾಗ ಇದನ್ನ ಸ್ವಚ್ಛಗೆ ಎಲ್ಲ ತೊಳ್ಕೊಂಡು ಎಲ್ಲಿಗಿಲ್ಲಿ ಎಲ್ಲ ಸ್ವಲ್ಪ ಸ್ಮೂತಾಗಿ ತೊಳಿಬೇಕ್ರಿ. ಹಾಗಾಗಿ ಸ್ವಚ್ಛಗೆ ತೊಳ್ಕೊಂಡು ನಾ ಇದನ್ನು ನೀರು ಹಾಕಿಟ್ಟಿನಿ. ನೋಡ್ರಿ ಇದ್ರೊಳಗೆ ಇವಾಗ ಹಂಗೆ ಇದಕ್ಕೊಂದು ನಾನು ಸ್ವಚ್ಛಗೆ ತೊಳ್ಕೊಂಡು ಇದಕ್ಕೆ ನೀರು ಹಾಕ್ಕೊಂಡು ಹೂವು ಹಾಕ್ತೀನಿ. ನೋಡ್ರಿ ಇದ್ರೊಳಗೆ ಇವಾಗ ನೋಡ್ರಿ ಇದನ್ನೆಷ್ಟು ತಾಂಬ್ರ ಪೌಡ್ರ್ ಹಾಕಿ ಸ್ವಚ್ಛಗೆ ತೊಳ್ಕೊಂಬಂದಿನಿ ರೀ ನೀರು ಹಾಕ್ಕೊಂಡು. ಈಗ ಒಂದೊಂದು ನಾವು ಇದ್ರಾಗ ಹೂವು ಇಡ್ತೀನಿ. ನೋಡ್ರಿ ಇದ್ರಾಗ ಈ ಥರ ಹೂವು ಹಾಕಿನಿ ರೀ. ನೋಡಕ್ಕೆ ಎಷ್ಟು ಚಂದ ಕಾಣ್ತೈತೆ. ಹೊರಗಿಂದ ಯಾರ ಬಂದ್ರೆ ನೋಡಿ ಎಷ್ಟು ಚಂದ ಇಟ್ಟಾರ ಹೂವು ಅನ್ನೋರ ಥರ ಎಷ್ಟು ಚಂದ ಫೀಲಿಂಗ್ ಕೊಡುತ್ತೆ ರೀ. ಒಂಥರ ನೋಡಿದ ತಕ್ಷಣ ಮೈಂಡ್ ಫ್ರೆಶ್ ಆದಂಗೆ ಆಗುತ್ತೆ ಈ ಥರ ಇಟ್ಟರೆ. ಅದಕ್ಕೆ ನಾ ಈ ಥರ ಯಾವಾಗ್ಲೂ ನೀರು ಹಾಕಿ ಹೂವು ಹಾಕಿ ಇಡೋದು ನಂಗೆ ಇಷ್ಟ ರೀ. ಹಾಗಾಗಿ ಈ ಥರ ಹೂವು ಹಾಕಿ ನೀರು ಹಾಕಿ ಇಟ್ಟಿರ್ತೀನಿ ರೀ. ನಾವು ಹೊರಗೆ ಹೋಗಿ ಬಂದ ತಕ್ಷಣ ಒಂದು ಸ್ವಲ್ಪ ಈ ಥರ ಹಿಂಗೆ ಅರಳಿದ ಹೂವು ನೋಡಿ ಅದ್ರ ಮುಂದೆ ಕುಂತ್ವಿ ಅಂದರೆ ಏನೋ ಒಂಥರ ಮೈಂಡ್ ಫ್ರೆಶ್ ಆಗುತ್ತೆ. ಈ ಥರ ಡೆಕೋರೇಷನ್ ಮಾಡಿ ಹಿಂಗೆ ಡೈಲಿ ಇಟ್ಟಿರ್ತೀನಿ. ನೋಡ್ರಿ ನಾನು ಅಲ್ಲಿ ಡೆಕೋರೇಷನ್ ಮಾಡಿ ಬರೋಷ್ಟ್ರೊಳಗೆ ಈಗ ನೋಡ್ರಿ ಈ ಥರ ಎಲ್ಲ ಹೊಂದಿಸಿಟ್ಟಾನ. ನೋಡ್ರಿ ಈಗ ಆಗಾಳೆ ಉಷ್ಟು ಬಟ್ಟೆ ತಂದು ರೂಮ್ನಾಗ ಹೋಗ್ದಿದ್ದಾರೆ. ಅದಕ್ಕೆ ಇವನಿಗೆ ಉಷ್ಟು ಮಡಿಚಿ ಇಡಾಕತ್ತೀನಿ. ನೋಡ್ರಿ ಇಷ್ಟೊಂದು ಪಾತ್ರೆ ಇಟ್ಟೀನಿ. ಹಾಗಾಗಿ ನಾವು ಉಷ್ಟು ತಿಕ್ಕೊತೀನಿ. ಯಾಕಂದ್ರೆ ಪಾಪು ಒಂದು ಅಳುದ ಕೈನ ಬಿಡವಲ್ದು. ಹಾಗಾಗಿ ಇಷ್ಟೊಂಡ ಪಾತ್ರೆ ಜೋಡಿಸೇ ಇಟ್ಟೀನಿ. ನೋಡ್ರಿ ಇವನುಷ್ಟು ತಿಕ್ಬೇಕ್ರಿ ಇವಾಗ ನಾನು. ನೋಡ್ರಿ ಇದೊಂದಿಷ್ಟು ಹೊಲಸಾಗಿತ್ತು. ಯಾಕಂದ್ರೆ ನಿನ್ನೆ ರಾಗಿ ಹಿಟ್ಟು ಮತ್ತು ಪಾಪುಗೆ ಗಂಜಿ ಹಿಟ್ಟೆಲ್ಲ ಮಾಡಿದ್ವಲ್ಲ, ಹಾಗಾಗಿ ಆ ಪೌಡ್ರ್ ಹಿಟ್ಟೆಲ್ಲ ಇಲ್ಲೇ ಸಾನ್ಗೆ ಅದನ್ನೆಲ್ಲ ಇಲ್ಲೇ ಇಟ್ಬಿಟ್ಟಿತ್ರಿ. ಹಾಗಾಗಿ ಅದು ಎಲ್ಲ ಗಲೀಜಾಗೈತ್ರಿ. ಇವಾಗ ಇದನ್ನೂ ಒಂದು ಕ್ಲೀನ್ ಮಾಡ್ಕೋಬೇಕ್ರಿ. ಹಂಗೆ ಇದನ್ನು ಕ್ಲೀನ್ ಮಾಡ್ಕೊಂಡೆ ನೋಡ್ರಿ ಆಗಿಂದಾಗ. ನೋಡ್ರಿ ಫ್ರೆಂಡ್ಸ್ ಈಗ ಎಲ್ಲ ಹೊರಗೆ ಕ್ಲೀನ್ ಮಾಡೀನಿ. ಅಷ್ಟು ಭಾಳ ಗಲೀಜಾಗಿತ್ತು. ಬಟ್ಟೆ ಎಲ್ಲ ಮಡಿಚಿಟ್ಟಿನಿ. ಇವಾಗ ಬಟ್ಟೆ ಹಾರಾಕ್ತೀನಿ ರೀ. ಮತ್ತು ಹೊಳ್ಳಿ ವಾಪಸ್ ಇನ್ನೂ ಸ್ವಲ್ಪ ಅದಾವು. ನೋಡ್ರಿ ಆವಾಗಲೇ ಸಾಯಂಕಾಲ ಆಗ್ಬಿಟ್ಟೈತಿ. ಎಷ್ಟು ಬೇಗ ಮಾಡಿದ್ರೂ ಅಷ್ಟು ಹೊತ್ತಾಗೇ ಬಿಡ್ತೈತಿ. ನೋಡ್ರಿ ಇವಾಗ ಬಟ್ಟೆ ಎಲ್ಲವನ್ನ ಹಾಕಿ ಪಾತ್ರೆ ಎಲ್ಲ ಸ್ವಚ್ಛಗೆ ತಿಕ್ಕೊಂಡೆ ರೀ. ಉಷ್ಟು ತಿಕ್ಕೊಂಡಿನಿ. ಇನ್ಮ್ಯಾಗ ಅಡ್ಗೆ ಸ್ಟಾರ್ಟ್ ಮಾಡ್ತೀನಿ ರೀ. ಅಡ್ಗೆ ಮಾಡ್ತೀನಿ. ನೋಡ್ರಿ ಈಗ ಉಳ್ಳಾಗಡ್ಡಿ ಟಮಾಟಿ ಕರಿಬೇವು ಇದನ್ನು ಮಾಡಿಟ್ಟಿನಿ ರೀ. ಈಗ ಉಳ್ಳಾಗಡ್ಡಿ ಟಮಾಟಿ ಹೆಚ್ಕೊತೀನಿ. ಇವನ್ನೆಲ್ಲ ಈಗ ಟಮಾಟಿ ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಹೆಚ್ಕೊಂಡಿಲ್ರಿ. ಯಾಕಂದ್ರೆ ಒಣ ಖಾರ ಹಾಕ್ತೀನಿ. ಹಾಗಾಗಿ ಕರಿಬೇವು ಕೊತ್ತಂಬರಿ ಇವನ್ನಿಷ್ಟೇ ಹೆಚ್ಕೊಂಡಿನಿ. ನೋಡ್ರಿ ಇವಾಗ ಯಾವ ಪಲ್ಯ ಮಾಡಾಕತ್ತೀನಿ ಅಂದ್ರೆ ಅಳಸಂದಿ ಕಾಳು ಪಲ್ಯ ಮಾಡಾಕತ್ತೀನಿ. ನಾನು ಹಚ್ಕೊಂಡಿನಿ. ಒಂದು ಕಡಾಗ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕೊಳಕತ್ತೀನಿ. ನೋಡ್ರಿ ಜೀರಿಗೆ
ಸಾಸಿವೆ ಎರಡು ಚಟ್ಪಟನವರೆಗೂ ನಾವು ಇವನ್ನ ಹುರ್ಕೋಬೇಕ್ರಿ. ಇವಾಗ ಚಟ್ಪಟ್ ಅನ್ನಕತ್ತಾವ, ಕರಿಬೇವು ಹಾಕೊಂತೀನಿ. ಹಂಗೆ ಈರುಳ್ಳಿನೂ ಹಾಕೊಂಡಿನಿ ನೋಡ್ರಿ. ಇದನ್ನು ಚಂದಾಗ ಫ್ರೈ ಮಾಡ್ಕೋಬೇಕ್ರಿ, ಉಳ್ಳಾಗಡ್ಡಿ ಹಸಿ ವಾಸನೆ ಹೋಗೋವರೆಗೂ. ಇದಕ್ಕೆ ಉಪ್ಪು ಹಾಕೊಳಕತ್ತೀನಿ ನೋಡ್ರಿ, ಅಂದರೆ ಕೆಂಪಾಗುತ್ತಾ ಅಂದರೆ ಅದ್ರ ಸಂಬಂಧ ನಾನು ಇದಕ್ಕೆ ಉಪ್ಪು ಹಾಕೊಂಡಿದ್ರಿ. ಈಗ ಬೆಂದೈತ್ರಿ. ಇದಕ್ಕೆ ಮತ್ತೆ ಟಮಾಟೆಯನ್ನು ಹಾಕೊತೀನಿ. ಹಾಕೊಂಡಿನ್ರಿ, ಚಂದಾಗ ಇದನ್ನು ಮಿಕ್ಸ್ ಮಾಡ್ಕೋಬೇಕ್ರಿ. ಇದೆಲ್ಲ ಹುಳಿ ಹೋಗೋವರೆಗೂ ಇದನ್ನು ಚಂದಾಗ ಮಿಕ್ಸ್ ಮಾಡ್ಕೋಬೇಕ್ರಿ. ಇದಕ್ಕೀಗ ಸಕ್ಕರೆ ಹಾಕೋತೀನಿ ನೋಡಿ. ಟಮಾಟೆನ ಹಾಕೊಂಡಿರ್ತೀವಲ್ರಿ, ಹುಳಿ ಆಗುತ್ತೆ, ಹಾಗಾಗಿ ಇದಕ್ಕೆ ನಾನು ಸಕ್ಕರೆ ಹಾಕೋತೀನಿ ನೋಡ್ರಿ. ಹಾಕೊಂಡ ತಕ್ಷಣ ಇದಕ್ಕೆ ಒಣ ಖಾರ ಹಾಕೊಂಡು, ನಿಮ್ಗೆ ಎಷ್ಟು ಬೇಕಾ ಖಾರ ನೋಡ್ಕೊಂಡು ಅಷ್ಟು ಖಾರ ಹಾಕೋರಿ. ಈಗ ಅಳಸಂದಿ ಕಾಳು ಹಾಕೊತೀನಿ ನೋಡ್ರಿ, ತೊಳೆದಿರೋದು. ಮಗಳು ಭಾಳ ಅಳಾಕತ್ತಾಳ್ರಿ, ಕಿರಿಕಿರಿ ಮಾಡಾಕತ್ತಾಳ, ಅದು ಸೌಂಡ್ ಸ್ವಲ್ಪ ಇದಾಗಕತ್ತೈತಿ. ಇನ್ನೂ ಚಂದಾಗ ಮಿಕ್ಸ್ ಮಾಡ್ಕೋಬೇಕ್ರಿ. ಮ್ಯಾಗ ಕೊತ್ತಂಬರಿ ಹಾಕೊಳಕತ್ತೀನಿ ನೋಡ್ರಿ. ಇದಕ್ಕೆ ಇದು ಇಷ್ಟ ಫೈನಲ್ ಪಲ್ಯ ರೆಡಿ ಆಯ್ತು ರೀ. ಯಾಕಂದರೆ ಇದು ಕಾಳು ಕುದಿಸಿಲ್ಲನ, ಹೆಂಗೆ ಮಾಡಿದ್ದೀನಿ ನೀರು ಹಾಕಿ ಕುದಿಸಲ್ಲನ ಅನ್ನಬೇಡ್ರಿ. ಯಾಕಂದರೆ ಇದಕ್ಕೆ ಸ್ವಲ್ಪ ನೀರು ಹಾಕ್ತೀನಿ, ಆಲ್ರೆಡಿ ಹಸಿ ಕಾಳು ಅದಾವು, ಅದಕ್ಕೆ ನಾನು ಸ್ವಲ್ಪ ನೀರು ಹಾಕೋತೀನಿ ರೀ, ಕುದಿಸ್ಕೊತೀನಿ. ಇದಕ್ಕೆ ನೀರು ಹಾಕೊಂಡೀನಿ ರೀ. ಈಗ ಪಲ್ಯ ರೆಡಿ ಆಗತ್ತೆ ರೀ. ಇದನ್ನೇ 2 ಕುದಿ ಕುದಿಸ್ಕೊತೀನಿ ರೀ, ಅಷ್ಟೇ ರೀ, ಭಾಳ ಕುದಿಸ್ಕೊಳಲ್ಲ, ಆಲ್ರೆಡಿ ಕಾಳು ಹಸಿದ ಐತಿ. ಪಲ್ಯ ಕುದೀತ್ರಿ, ರೆಡಿ ಆಯ್ತು ನೋಡ್ರಿ ಪಲ್ಯ. ಇವಾಗ ನಮ್ಮ ಉತ್ತರ ಕರ್ನಾಟಕದ ಜೋಳದ ರೊಟ್ಟಿ ಮಾಡ್ತೀನಿ ರೀ. ಇವಾಗ ರೈಸಿಗೆ ಇಟ್ಟೀನಿ ರೀ. ಹಂಗೆ ಇವಾಗ ಅವ್ರು ಅದ್ರಾಗ ಸಾಂಬಾರು ಗಿಂಬಾರಿ ಅಂತ ಏನಿಲ್ರಿ, ತುಪ್ಪ ಮೊಸರು ಚಟ್ನಿ ಏನಾರ ಹಚ್ಕೊಂಡು ತಿಂತಾರ್ರಿ. ಇವಾಗ ಇದು ಜೋಳದ ಇಟ್ರಿ, ಇದಕ್ಕೆ ಹಾಕೊಂಡು ಸಾನಿಸ್ಕೊತೀನಿ. ಸಾನಿಸ್ಕೊಂಡಿಲ್ಲ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಂದಿಗೆ ಅಷ್ಟು ಅಳತಿ ಮಾಡಿಕೊಂಡು ನೀವು ರೊಟ್ಟಿ ಮಾಡ್ಕೊರಿ. ಈ ಕಡೆ ಬಿಸಿನೀರು ಕಾಯಕ್ಕೆ ಇಟ್ಕೋಬೇಕ್ರಿ. ಕುದಿತಿರ್ಬೇಕ್ರಿ. ಅವಾಗ ನಾವು ಹಿಟ್ಟಿಗೆ ಜಿಗಿಟ್ ಹಾಕೊಂಡು ತಿರ್ಕೋಬೇಕ್ರಿ. ಅದನ್ನು ಈ ಥರ ಕಳ ಕುದಿತಿರ್ಬೇಕ್ರಿ. ಇದನ್ನು ಹಂಗೆ ಕುದಿಯೋ ನೀರನ್ನು ನಾವು ಜೋಳದ ಹಿಟ್ಟಿಗೆ ಹಾಕ್ಕೊತೀನಿ ರೀ. ಬಿಸಿ ಇರುತ್ತೆ ರೀ, ಆದರೆ ಹುಷಾರಿಂದ ಹಾಕೋಬೇಕು. ಈ ಥರ ಚಂದಾಗ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ. ಇದನ್ನು ಹಂಗೆ ಬಿಸಿದ ಸ್ವಲ್ಪ ನಾದ್ಕೊಂಡ್ರೆ ಜಿಗಟ್ನ್ಯಾಗ ರೊಟ್ಟಿ ಚಂದ ಬರ್ತಾವೆ. ಇವಾಗ ಇದನ್ನು ನಾನು ತಣ್ಣೀರು ಹಾಕ್ಕೊಂಡು, ಇವಾಗ ಎಷ್ಟು ನಾದ್ಕೊತೀವೋ ನಾದ್ಕೊಂಡು ತಣ್ಣೀರು ಹಾಕ್ಕೊಂಡು ನಾವು ಇದನ್ನು ರೊಟ್ಟಿ ಹಿಟ್ಟು ಅದಕ್ಕೆ ನಾದ್ಕೋತೀನಿ ರೀ. ನೋಡಿರಿ, ಇದನ್ನು ಈ ಥರ ನಾದ್ಕೊಂಡಿನಿ ಕೈಲೇ. ನಮಗೆ ಹೆಂಗೆ ಥರ ಬಡಿತಾರ ಲಟ್ಟಿಸ್ತಾರೆ, ನಿಮ್ಗೆ ಯಾವ ಥರ ಬೇಕಾ ಆ ಥರ ನೀವು ಚಂದಾಗ ಕೈಲೇ ನಾದ್ಕೋರಿ. ಹಿಟ್ಟು ಹಿಡ್ಕೊಂಡು ನಾವೀಗ ಹಂಚು ರೆಡಿ ಮಾಡೀನಿ ರೀ. ಹಂಚು ತೊಳ್ಕೊಂಡು ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಅದನ್ನು ಗ್ಯಾಸಿನ ಮ್ಯಾಗ ಕಾಯಕ್ಕೆ ಇಟ್ಟೀನಿ ರೀ. ಈ ಕಡೆ ರೊಟ್ಟಿ ಮಾಡ್ತೀನಿ ರೀ. ಈ ಕಡೆ ಅದಕ್ಕೆ ಒಂದು ಅರ್ಬಿ ತೊಗೋಬೇಕ್ರಿ ನೀರು ಹಚ್ಚಾಕ ರೊಟ್ಟಿ ಮ್ಯಾಗ. ರೊಟ್ಟಿ ಈ ಥರ ಆಗೈತ್ರಿ. ಅರ್ಧ ನಾನು ಲಟ್ಟಿಸ್ತೀನಿ ರೀ ಇದರಲ್ಲೇ, ಮತ್ತು ನಾನು ಬಡಿತೀನಿ. 2 ಮಾಡ್ತೀನಿ, ಅರ್ಧ ಲಟ್ಟಿಸಿ ಅರ್ಧ ಬಡಿತೀನಿ ರೀ ಲಾಸ್ಟ್ನೇಕ. ನೋಡಿರಿ, ಈ ಥರ ಇದಕ್ಕೆ ನೀರು ಹಚ್ಕೋಬೇಕ್ರಿ. ನೋಡ್ರಿ, ಇವಾಗ ಇದನ್ನು ಚೆಂದಾಗ ಬೇಯಿಸ್ಕೋಬೇಕ್ರಿ. ಇದನ್ನು 2 ಕಡೆ. ನೋಡ್ರಿ, ಫೈನಲಿ ರೊಟ್ಟಿ ಈ ಥರ ಬಂದೈತಿ. ರೊಟ್ಟಿನೂ ಆತ್ರಿ, ಹಂಗೆ ಊಟನೂ ಮಾಡಿದ್ದೀವಿ ನೋಡ್ರಿ. ಇನ್ನು ಆರಾಧ್ಯನ ಮಲಗಿಸಿ ನಾವು ಮಲ್ಕೋಬೇಕ್ರಿ. ಇನ್ನು ಲೈಕ್, ಶೇರ್, ಕಮೆಂಟ್, ಫಾಲೋ ಮಾಡಿರಿ. ಹಂಗೆ ಬೆಲ್ ಐಕನ್ನು ಕ್ಲಿಕ್ ಮಾಡ್ಕೊರಿ. ಹೊಸದಾಗಿ ಯಾರಾದರೂ ನಮ್ಮನ್ನ ಯೂಟ್ಯೂಬ್ ಚಾನಲ್ ನೋಡಾಕತ್ತಿದ್ರೆ ಬೆಲ್ ಐಕನ್ನ ಕ್ಲಿಕ್ ಮಾಡಿಕೊಂಡು ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.